मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में शनि सौरमंडल के सबसे सुंदर ग्रह है कैसे, और शनि ग्रह की विशेषता ये हमें किस तरह मालूम हो रही है। और शनि ग्रह के नाम सुनते ही, शनिचर का नाम सुनते ही लोगों की रूह कांपने लगती है कैसे। आदि विषयों के बारे में हम जान कर चुके थे। छात्रों, आप सभी को मालूम है कि शनि ग्रह के चारों ओर वलय दिखाई देते हैं। इसे हम दूरबीन से देख सकते हैं। दूरबीन से हम ये सब देख सकते हैं। और इसके साथ शनि ग्रह को प्राकृतिक रूप में एक खूबसूरत और डाल दिया गया है। इन हार और वलयों के कारण शनि ग्रह सौरमंडल का सबसे अधिक सुंदर ग्रह बना है। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಾವು ಶನಿ ಸೌರವ್ಯೂಹದ ಅತಿ ಸುಂದರವಾದ ಗ್ರಹ ಹೇಗೆ ಅಂತ ತಿಳ್ಕೊಂಡಿದ್ವಿ. ಶನಿ ಗ್ರಹದ ಹೆಸರನ್ನು ಕೇಳಿದ ತಕ್ಷಣ ಜನರ ನಾಡಿ ನಡುಗುತ್ತೆ, ಹೃದಯ ನಡುಗುತ್ತೆ. ಯಾಕೆ ಅಂತ ತಿಳ್ಕೊಂಡಿದ್ವಿ. ಜೊತೆಗೆ ಶನಿ ಗ್ರಹದ ವಿಶೇಷತೆಗಳೇನು ಅನ್ನೋದು ತಿಳ್ಕೊಂಡಿದ್ವಿ. ನಾವು ದುರ್ಬೀನಿನಿಂದ ನೋಡಿದಾಗ ಶನಿ ಗ್ರಹದ ಸುತ್ತಮುತ್ತಲು ವಲಯ ಇರೋದು ಕಾಣಿಸುತ್ತೆ. ಗೋಳ ವಲಯ ಇರೋದು ಕಾಣಿಸುತ್ತೆ. ಜೊತೆಗೆ ಪ್ರಕೃತಿ ದತ್ತವಾಗಿ ಶನಿ ಗ್ರಹಕ್ಕೆ ಒಂದು ಹಾರ ಬಂದಿದೆ. ಈ ಹಾರ, ಈ ವಲಯದ ಕಾರಣದಿಂದ ಶನಿ ಗ್ರಹ ಸೌರಮಂಡಲದ ಸುಂದರವಾದ ಗ್ರಹವಾಗಿ ಮಾರ್ಪಟ್ಟಿದೆ. यह वलय, शनि ग्रह में जो वलय हैं, उसी तरह यूरेनस, नेपच्यून, बृहस्पति ग्रहों में भी वलय है. लेकिन शनि ग्रह के वलय बहुत विस्तृत और स्पष्ट है. और शनि ग्रह के अद्भुत वलयों और अन्य विशेषताओं के बारे में हमें आधुनिक काल में भी जानकारी प्राप्त हो रही है. ಈ ಶನಿ ಗ್ರಹದಲ್ಲಿ ಏನು ವಲಯ ಇದೆ, ಗೋಳ ಇದೆ, ಆ ಗೋಳ ಅದೇ ರೀತಿ ಯುರೇನಸ್, ನೆಪ್ಚೂನ್, ಬೃಹಸ್ಪತಿ ಗ್ರಹಗಳಲ್ಲಿಯೂ ಇದೆ. ಆದರೆ ಈ ಗ್ರಹಗಳಿಗಿಂತ ಶನಿ ಗ್ರಹದ ಗೋಳ, ಶನಿ ಗ್ರಹದ ವಲಯಗಳು ಹೆಚ್ಚು ವಿಶಾಲವಾಗಿ, ಸ್ಪಷ್ಟವಾಗಿ ಕಾಣಿಸ್ತವೆ. ಈ ಶನಿ ಗ್ರಹದ ಅದ್ಭುತ ವಲಯಗಳು ಮತ್ತು ಇನ್ನೂ ಅನೇಕ ವಿಶೇಷತೆಗಳನ್ನು ನಾವು ಈ ಆಧುನಿಕ ಕಾಲದಲ್ಲಿ ಹೆಚ್ಚು ಮಾಹಿತಿಯನ್ನು ಪಡಿತಾ ಇದ್ದೀವಿ. शनि ग्रह अत्यंत मंद गति से करीब 30 वर्षों में सूर्य का एक चक्कर लगाता है. शनि ग्रह बहुत मंद गति से चलता है, बहुत मंद गति से चलता है. सौरमंडल में शनि ग्रह बहुत मंद गति से चलता है. आप सभी को मालूम है कि हम भूग्रह पर रहे हैं. हमारी भूग्रह
सूर्य को एक चक्कर लगाने में 24 घंटा पड़ता है। लेकिन उसी तरह शनि ग्रह सूर्य को एक चक्कर लगाने में 30 वर्ष लगता है। 30 ವರ್ಷ लगाता है। ನಿಮಗೆಲ್ಲ ಗೊತ್ತಿದೆ, ಶನಿ ಗ್ರಹ ತುಂಬ ನಿಧಾನವಾಗಿ ಚಲಿಸುತ್ತೆ। इसलिए इसे शनैश्चर कहते हैं। शनैश्चर ಅಂತ ಕರೀತಾರೆ ಶನಿ ಗ್ರಹವನ್ನು। शनैश्चर का मतलब है कि धीरे धीरे चलने वाला। ಶನೈಶ್ಚರ ಅಂದರೆ ಅರ್ಥ ನಿಧಾನವಾಗಿ ಚಲಿಸುವವನು। ಈ ಶನಿ ಗ್ರಹವನ್ನು ಶನೈಶ್ಚರ ಅಂತ ಯಾಕೆ ಕರೆದ್ರು ಅಂದರೆ ನಿಧಾನವಾಗಿ ಚಲಿಸುವ ಕಾರಣದಿಂದ ಶನಿ ಗ್ರಹವನ್ನು ಶನೈಶ್ಚರ ಅಂತ ಕರೆದ್ರು। ಅದಕ್ಕೆ ಅದೇ ರೀತಿ ಶನಿ ಗ್ರಹ ಸೌರಮಂಡಲದಲ್ಲಿ ನಿಧಾನವಾಗಿ ಚಲಿಸುತ್ತೆ। ಎಷ್ಟು ನಿಧಾನವಾಗಿ ಅಂದರೆ ನಾವೆಲ್ಲ ನಿಮಗೆಲ್ಲ ತಿಳಿದಿರುವ ಹಾಗೆ ಭೂಗ್ರಹದಲ್ಲಿ ಮೇಲೆ ಇದ್ದೀವಿ, ಭೂಮಿಯ ಗ್ರಹದ ಮೇಲೆ ಇದ್ದೀವಿ। ನಮ್ಮ ಭೂಮಿಯೂ ಸಹ ಸೌರಮಂಡಲದ ಗ್ರಹಗಳಲ್ಲಿ ಒಂದು। ಅದೇ ರೀತಿ ಈ ನಮ್ಮ ಭೂಮಿ ಸೂರ್ಯನನ್ನು ಒಂದು ಸುತ್ತ ಹಾಕೋದಕ್ಕೆ 24 ಗಂಟೆ ಬೇಕಾಗುತ್ತೆ। ಅದೇ ರೀತಿ ಶನಿ ಗ್ರಹ ಸೂರ್ಯನನ್ನು ಒಂದು ಸುತ್ತು ಹಾಕೋದಕ್ಕೆ 30 ವರ್ಷ ಬೇಕಾಗುತ್ತೆ। ಎಷ್ಟು ವರ್ಷ? 30 ವರ್ಷ ಬೇಕಾಗುತ್ತೆ। इसलिए साल भर के अंतर के बाद भी आकाश में शनि की स्थिति में कोई विशेष परिवर्तन नहीं दिखाई देता। इसलिए साल भर के बाद भी, अनेक साल बीतने के बाद भी शनि की स्थिति में, शनि की चलन में कोई अंतर नहीं दिखाई देता, कोई विशेष परिवर्तन नहीं दिखाई देता। ಹೀಗಾಗಿ ಸೂರ್ಯನನ್ನು ಒಂದು ಸುತ್ತು ಹಾಕೋದಕ್ಕೆ ಶನಿ ಗ್ರಹಕ್ಕೆ 30 ವರ್ಷ ಬೇಕಾಗುತ್ತೆ। ಆದ್ದರಿಂದ ಸೌರಮಂಡಲದಲ್ಲಿ ಶನಿಯ ಚಲನೆಯಲ್ಲಿ, ಶನಿಯ ಸ್ಥಿತಿಯಲ್ಲಿ ವರ್ಷಗಳು ಉರುಳಿದ್ರೂ ಸಹ ಯಾವುದೇ ವಿಶೇಷ ಬದಲಾಗೋದಿಲ್ಲ। ಇದ್ದಿತ್ತವೇ ಇರೋ ಥರ ಶನಿ ಗ್ರಹ ಕಾಣಿಸುತ್ತೆ। यह एक राशि में करीब 2.5 वर्ष तक रहता है। यह एक राशि में 2.5 ವರ್ಷ ತಕ್ಕ रहता है। ಇದು ಒಂದು ಕಡೆ 2.5 ವರ್ಷ ನಿಂತೋಗ್ಬಿಡುತ್ತೆ। ಒಂದು ರಾಶಿಯಲ್ಲಿ, ಒಂದು ಕಕ್ಷೆಯಲ್ಲಿ 2.5 ವರ್ಷ ನಿಂತೋಗ್ಬಿಟ್ಟು ನಿಧಾನವಾಗಿ, ಅತೀ ನಿಧಾನವಾಗಿ ಚಲಿಸ್ತಾ ಇರುತ್ತೆ। ನಮಗೆ ಚಲಿಸೋ ಥರ ಕಾಣೋದೇ ಇಲ್ಲ। ಯಾಕೆಂದರೆ ಒಂದು ರೌಂಡ್ ಸೂರ್ಯನ ಹಾಕೋದಕ್ಕೆ ಇದು 30 ವರ್ಷ ಬೇಕಾಗುತ್ತೆ। आप सभी को मालूम है कि शनि ग्रह सूर्य से पृथ्वी की अपेक्षा करीब 10 गुना अधिक दूर है। आप सभी को मालूम है कि हमारी भूमि सूर्य से 15 करोड़ दूरी की किलोमीटर दूरी पर है। हमारी भूमि सूर्य से कितने किलोमीटर की दूरी पर है? 15 करोड़ किलोमीटर की दूरी पर है। ನಿಮಗೆಲ್ಲ ಗೊತ್ತಿದೆ, ಭೂಮಿ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿದೆ। ಅಂದರೆ ನಾವೆಲ್ಲ ಭೂಮಿಯ ಮೇಲೆ ವಾಸ ಮಾಡುವಂಥ ನಾವೆಲ್ಲ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿದ್ದೀವಿ। ಇದನ್ನು ಶನಿ ಗ್ರಹಕ್ಕೆ ಹೋಲಿಸಿದಾಗ, यह तुलना करते समय शनि ग्रह सूर्य से भूमि के तुलना करते समय 10 गुना अधिक दूर है। अर्थात 150 करोड़ किलोमीटर की दूरी पर है। ಹೀಗೆ ಭೂಮಿ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ಗಳ ದೂರದಲ್ಲಿದೆ। ಇದನ್ನು ಶನಿ ಗ್ರಹಕ್ಕೆ ಹೋಲಿಸಿದಾಗ ಶನಿ ಗ್ರಹ ಇನ್ನೂ 10 ಪಟ್ಟು
ಸೂರ್ಯನಿಂದ ದೂರ ಇದೆ. ಸೂರ್ಯನಿಂದ ದೂರ ಇರುವ ಬಗ್ಗೆ ಶನಿ ಗ್ರಹವನ್ನು ಭೂಮಿಗೆ ಹೋಲಿಸಿದಾಗ ಶನಿ ಗ್ರಹ ಭೂಮಿಗಿಂತ 10 ಪಟ್ಟು ಜಾಸ್ತಿ ಸೂರ್ಯನಿಂದ ದೂರ ಇದೆ. ಅಂದರೆ ಭೂಮಿ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ಗಳಷ್ಟು ದೂರ ಇದೆ. ಅದಕ್ಕೆ ಹೋಲಿಸಿದಾಗ ಶನಿ ಗ್ರಹ 150 ಕೋಟಿ ಕಿಲೋಮೀಟರ್ಗಳ दूरदಲ್ಲಿದೆ. पृथ्वी का मात्र 100वां हिस्सा 9वां हिस्सा पृथ्वी का, इसलिए बहुत दूर है. इसका अर्थात शनि सूर्य से बहुत दूर में है, दूरी पर है. ಹೀಗಾಗಿ ಶನಿ ಸೂರ್ಯನಿಂದ ತುಂಬ ದೂರ ಇದೆ. इसलिए सूर्य ग्रह पर बहुत कम तापमान पहुंचता है. सूर्य का तापमान बहुत कम, सूर्य का तापमान यह ग्रह तक पहुंचता है. सूर्य से बहुत 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 दूर रहने के कारण बहुत कम सूर्य का तापमान यह ग्रह तक पहुंचता है. ಸೂರ್ಯನಿಂದ ತುಂಬ ದೂರ ಇರುವುದರಿಂದ ಸೂರ್ಯನ ತುಂಬ ಕಡಿಮೆ ಶಾಖ ಈ ಗ್ರಹಕ್ಕೆ ತಲುಪುತ್ತದೆ. ಪೃಥ್ವಿಕ ಮಾತ್ರ 100वां हिस्सा, ಭೂಮಿಗೆ ಏನು ಸೂರ್ಯನ ಶಾಖ ಇದೆ ಅದರ 1 ಭಾಗ ಮಾತ್ರ, ಅಂದರೆ 100ಕ್ಕೆ 1 ಭಾಗ ಮಾತ್ರ ಶನಿಯಲ್ಲಿ ಶಾಖ ಇರುತ್ತೆ. इसलिए शनि का वायुमंडल का तापमान शून्य के नीचे 150 डिग्री 150 सेंटीग्रेड के आसपास रहता है. इसलिए सूर्य के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है. ಹೀಗಾಗಿ ಶನಿ ಗ್ರಹದ ತಾಪಮಾನ ಸೂರ್ಯನಿಗಿಂತ ತುಂಬ ತುಂಬ ದೂರ ಇರೋದರಿಂದ ಈ ಗ್ರಹದ ತಾಪಮಾನ, ವಾಯುಮಂಡಲದ ವಾಯುಭಾರದ ತಾಪಮಾನ ಶೂನ್ಯಕ್ಕೆ ನೀಚೆ 0ಯಿಂದ ಕೆಳಗೆ 150 डिग्री सेंटीग्रेड आसपास ಇರುತ್ತೆ. ಶನಿ एक अत्यंत ठंडा ग्रह है. ಶನಿ ಗ್ರಹ ತುಂಬ ತಂಪಾದಂತಹ ಗ್ರಹ, ತುಂಬ ತಂಪಾದಂತಹ ಗ್ರಹವಾಗಿದೆ. छात्रों, इसके बाद और शनि ग्रह के बारे में अधिक जानकारी नेक्स्ट क्लास में हम जान करेंगे. आपको धन्यवाद.